Very good morning to all of you. I welcome to you English online classes and video classes. So, in this class, I discuss with you the unit number 5, the swan and the princess. The swan and the princess. ಹಂಸ ಪಕ್ಷಿ ಮತ್ತು ರಾಜಕುಮಾರರು ಅಂತಕ್ಕಂಥ ಒಂದು ಯೂನಿಟ್ ಇದೆ. ಸೊ ದಿಸ್ ಯೂನಿಟ್ ಈಸ್ ಬೇಸ್ಡ್ ಆನ್ ದ ವಾಟ್ ಆರ್ ದ ವ್ಯಾಲ್ಯೂಯಬಲ್ ವರ್ಡ್ಸ್ ಆ್ಯಂಡ್ ಹೌ ವಿ ರಿಯಾಕ್ಟ್ ದಿ ಅದರ್ಸ್. ದಿಸ್ ಲೆಸನ್ ಟೀಚರ್ಸ್. So, where there is a will, there is a way. So, now we are going to the lesson. This is one of the folk play. Folk play ಅಂದರೆ ಜಾನಪದ ಒಂದು ನಾಟಕ ಅಂತ ಕರೀಬೋದು. ಜಾನಪದ ಸಾಹಿತ್ಯದ ಒಂದು ತಿರುಳು ಅಥವಾ ಒಂದು ಭಾಗ ಅಂತ ನಾವಿಲ್ಲಿ ಕರೀಬೋದು. So this is lesson. Who owns a bird or an animal? The one who catches it or the one who looks after it? To understand this, read the following play which deals with an incident in the life of Siddhartha. ಸಿದ್ಧಾರ್ಥನ ಜೀವನಕ್ಕೆ ಸಂಬಂಧಪಟ್ಟಿದ ಹಾಗೆ ಒಂದು ನಾಟಕ ಇದೆ. ಸೊ ಇಲ್ಲಿ ಏನದ, ಹೂ ಓನ್ಸ್ ಅ ಬರ್ಡ್ ಆರ್ ಆನಿಮಲ್, ಒಂದು ಪಕ್ಷಿ ಇರ್ಬೋದು, ಒಂದು ಪ್ರಾಣಿಯನ್ನು ಸ್ವಂತಕ್ಕೆ ಮಾಡಿಕೊಳ್ಳೋದು, ಅಥವಾ ದ ಒನ್ ಹೂ ಕ್ಯಾಚಸ್, ಬೇಟೆಯಾಡೋದು, ಅಥವಾ ದ ಒನ್ ಹೂ ಲುಕ್ಸ್ ಆಫ್ಟರ್ ಇಟ್, ಅದನ್ನು ಏನು ಮಾಡೋದ್ರೆ ಆ ಪಕ್ಷಿ ಅಥವಾ ಪ್ರಾಣಿಯನ್ನು ಆರೈಕೆ ಮಾಡೋದು. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ಅದನ್ನೆಲ್ಲ ಹೇಳ್ತಕ್ಕಂಥ ಒಂದು ಏನಂದರೆ ಲೆಸನ್ ಅದ. ಸೊ ದರ್ ಈಸ್ ಕನ್ವರ್ಸೇಷನ್ ಬಿಟ್ವೀನ್ಸ್ ದೀಸ್ ಪೀಪಲ್. So mainly now we are new about the what are the characters in this story. The main character is Shuddhodana. Yes, the king of Kapilavastu. ಮೊದಲನೇ ಕ್ಯಾರೆಕ್ಟರ್ ಯಾರಿದ್ದಾರೆ? ಶುದ್ಧೋಧನ. He was a king of Kapilavastu. ಕಪಿಲವಸ್ತುವಿನ ರಾಜ ಯಾರಪ್ಪ ಅಂದ್ರೆ ಶುದ್ಧೋಧನ ಅಂತ ಹೇಳ್ಬೋದು. Then Siddharth. Next character is Siddharth, the prince of Kapilavastu. ಕಪಿಲವಸ್ತುವಿನ ಪ್ರಿನ್ಸ್, ರಾಜಕುಮಾರ. ಇವನೇನಿದ್ದಾನೆ ರಾಜ. ಎಸ್, ಶುದ್ಧೋಧನ ಕಪಿಲವಸ್ತುವಿನ ರಾಜ, ಸಿದ್ಧಾರ್ಥ ರಾಜಕುಮಾರ, ದೇವದತ್ತ ಸಿದ್ಧಾರ್ಥ's cousin. ಸಿದ್ಧಾರ್ಥನ ಏನಿದ್ದಾನೆ ಇಲ್ಲಿ ಕಸಿನ್ ಇದ್ದಾನೆ ಅವನು. ಓಕೆ, ಹಿಯರ್ ನಾವು ಇಲ್ಲಿ ಈ ಕ್ಯಾರೆಕ್ಟರ್ ಏನಿದೆ ದೇವದತ್ತ ಸಿದ್ಧಾರ್ಥ ಕಸಿನ್, ಅದರಲ್ಲಿ ಸಹೋದರನ ಸಂಬಂಧಿ ಅಂತೇಳಿ ಕರಿಬಹುದು ನಾವೆಲ್ಲ. ಸೊ ದೆನ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ 4 other ministers ಆಫ್ ದ ಕಿಂಗ್. ಮತ್ತೆ ಕ್ಯಾರೆಕ್ಟರ್ ಆಗಲಿ ದ ಚೀಫ್ ಮಿನಿಸ್ಟರ್, ಆ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು, ಆ್ಯಂಡ್ 4 other ministers ಆಫ್ ದ ಕಿಂಗ್, ಆ ಸಚಿವಾಲಯದ 4 ಮಂತ್ರಿಗಳು. ನೆಕ್ಸ್ಟ್ ದ ಗಾರ್ಡ್, ಒಬ್ಬ ಸೇವಕ. ಸೇವಕರಲ್ಲಿ ಹಲವಾರು ಜನ ಇರ್ತಾರೆ. ಸೊ ಇಷ್ಟು ಎಲ್ಲರ ಮಧ್ಯೆ ಏನಾಗ್ತದೆ, ಈ ಒಂದು ಕತೆ ನಡೀತದೆ. ಕಿಂಗ್ ಶುದ್ಧೋಧನ ಈಸ್ ಸಿಟಿಂಗ್ ಆನ್ ಹಿಸ್ ಥ್ರೋನ್. ಥ್ರೋನ್ ಅಂದ್ರೆ ಏನಿಲ್ಲ? ಎಸ್, ಥ್ರೋನ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಥ್ರೋನ್? ರಾಜ ಕೂಡ್ತಕ್ಕಂಥ ಒಂದು ಪ್ಲೇಸಿಗೆ ನಾವೆಲ್ಲ ಏನು ಕರಿತೀವಿ? ಥ್ರೋನ್ ಅಂತ ಕರಿತೀವಿ. ಅಧಿಕಾರಾರೂಢನಾಗಿ ಅವನು ಏನು ಮಾಡಿರ್ತಾನೆ, ಆ ಒಂದು ರಾಜ್ಯ ಕುರ್ಚಿಯ ಮೇಲೆ ಕುಳಿತುಕೊಂಡಿರ್ತಾನೆ. ಕಿಂಗ್ ಶುದ್ಧೋಧನ ಈಸ್ ಸಿಟಿಂಗ್ ಆನ್ ಹಿಸ್ ಥ್ರೋನ್. ಹೀಸ್ ಮಿನಿಸ್ಟರ್ಸ್ ಆರ್ ಸಿಟಿಂಗ್ ಅರೌಂಡ್ ಹಿಮ್. ಅವನ ಜೊತೆಗೆ ಯಾರ್ಯಾರು ಸೇರ್ಕೊಂಡಿರ್ತಾರೆ ಅಲ್ಲಿ? ಮಂತ್ರಿಗಳಿರ್ತಾರೆ. ದ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ, is saying something to him.
ಅವನು ಕುರಿತು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಏನೋ ಒಂದು ವಿಷಯವನ್ನು ವಿಸ್ತಾರ ಮಾಡ್ತಿದ್ದಾರೆ. ಜಸ್ಟ್ ದೆನ್ ದ ಗಾಡ್ ಎಂಟರ್ಸ್ ಅಂಡ್ ಗೋಸ್ ಟು ದ ಕಿಂಗ್. ಎಸ್, ದೇ ಆರ್ ಟಾಕ್ ಅಬೌಟ್ ದಿ ಸಮಥಿಂಗ್, ಮಾತನಾಡ್ತಿರ್ತಾರೆ. ಏನೋ ಒಂದು ಹೊಸ ವಿಷಯದ ಕುರಿತು ಮಾತನಾಡ್ತಕ್ಕಂಥ ಸಮಯದಲ್ಲಿ ಯಾರ ಎಂಟ್ರಿ ಆಗ್ತದಲ್ಲೇ ಗಾಡ್, ಸೇವಕ ಬರ್ತಾನೆ. ಅಂಡ್ ಗೋಸ್ ಟು ದ ಕಿಂಗ್, ರಾಜನಿಗೆ ನಮಸ್ಕರಿಸಿ ಹೇಳ್ತಾನೆ. ಗಾಡ್ ಹೇಳ್ತಾನೆ ಏನಿದೆ, ಲಾಂಗ್ ಲಿವ್ ದ ಕಿಂಗ್ ಸರ್, ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್ ಹೇಳ್ತಾನೆ. ಲಾಂಗ್ ಲಿವ್ ದ ಕಿಂಗ್ ಸರ್, ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್. ದೇವದತ್ತ ನಿಮ್ಮನ್ನ ನೋಡ್ಬೇಕಂತ ಬಯಸಿದ್ದಾನೆ ಅಂತ ಅವನು ಹೇಳ್ತಾನೆ. ಕಿಂಗ್ ಬ್ರಿಂಗ್ ಹಿಮ್ ಇನ್, ಹಾಗಾದ್ರೆ ಅವನನ್ನ ಅರಮನೆಗೆ ಕರೆದು ತನ್ನಿ ಅಂತ ಹೇಳ್ತಾನೆ ರಾಜ. ದ ಗಾಡ್ ಗೋಸ್ ಅಂಡ್ ಗೋಸ್ ಔಟ್, ನಮಸ್ಕರಿಸಿ ಸೇವಕ ರಾಜನಿಗೆ ನಮಸ್ಕರಿಸಿ ಏನಾಗ್ತಾನೆ, ಅಲ್ಲಿಂದ ಹೊರಟು ಹೋಗ್ತಾನೆ ಆ ಒಂದು ಅರಮನೆಯಿಂದ. ದೆನ್ ಚೀಫ್ ಮಿನಿಸ್ಟರ್, ಐ ವಾಂಡರ್, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ನಾವು ಯಾರೋ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಹೇಳ್ತಾರೆ. ವೈ ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಸಿ ದ ಕಿಂಗ್ ಅಟ್ ದಿಸ್ ಟೈಮ್, ಈ ಸಮಯದಲ್ಲಿ ಪ್ರಿನ್ಸ್ ದೇವದತ್ತ ನಿಮ್ಮನ್ನ ಯಾಕೆ ಭೇಟಿಯಾಗಬೇಕಂತ ಬಯಸಿದ್ದಾನೆ ಅಂತ ಪ್ರಶ್ನೆಯನ್ನ ಮಾಡ್ತಾನೆ ಅವನು. ಸೆಕೆಂಡ್ ಮಿನಿಸ್ಟರ್, ಎರಡನೇ ಮಂತ್ರಿ ಹೇಳ್ತಾನೆ, ಪರ್ಹ್ಯಾಪ್ಸ್, ಬಹುಶಃ, ಮೇ ಬಿ he wants to complain against someone, he wants to complain against someone, ಯಾರಾದರೂ ಒಬ್ಬ ವ್ಯಕ್ತಿಯ ಮೇಲೆ ದೂರನ್ನೇನಾದರೂ ಕೊಡಲಿಕ್ಕೆ ಬರ್ತಾ ಇರಬಹುದು ಅಂತ ಒಬ್ಬ ಹೇಳ್ತಾನೆ. ದ ಗಾಡ್ ಎಂಟರ್ಸ್ ವಿತ್ ದೇವದತ್ತ, ಸೇವಕ ಮತ್ತು ದೇವದತ್ತ ಏನಾಗ್ತಾರೆ ಆ ಅರಮನೆಯನ್ನ ಪ್ರವೇಶ ಮಾಡ್ತಾರೆ. ದ ಗಾಡ್ ಎಂಟರ್ಸ್ ವಿತ್ ದೇವದತ್ತ, ಬೋತ್ ಆಫ್ ದೆಮ್ ಗೋ ಟು ದ ಕಿಂಗ್, ಇಬ್ರು ಏನ್ ಮಾಡ್ತಾರೆ, ರಾಜನಿಗೆ ನಮಸ್ಕರಿಸ್ತಾರೆ. ಕಿಂಗ್, ವಾಟ್ ಈಸ್ ಇಟ್, ಏನಿದು ದೇವದತ್ತ, ವೈ ಹ್ಯಾವ್ ಯು ಕಮ್ ಟು ಮೀ ಅಟ್ ದಿಸ್ ಟೈಮ್, ಈ ಸಮಯದಲ್ಲಿ ನನ್ನನ್ನು ಮೀಟ್ ಆಗ್ಬೇಕಂತ ಬಂದಿದ್ದೀಯಾ ಇಲ್ಲಿ ಯಾಕೆ ಅಂತ ಅವನು ರಾಜ ಕೇಳ್ತಾನೆ. ದೇವದತ್ತ, ಸರ್, ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೀ ಮೈ ಸ್ವಾನ್ ಹೇಳ್ತಾನೆ ಅವನ್ನ. ದೇವದತ್ತ ಹೇಳ್ತಾನೆ ಏನಂತ, ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೀ ಮೈ ಸ್ವಾನ್, ನನ್ನ ಹಂಸ ಪಕ್ಷಿಯನ್ನ ಆ ರಾಜಕುಮಾರ ಕೊಡ್ತಾ ಇಲ್ಲ. ಐ ವಾಂಟ್ ಜಸ್ಟಿಸ್ ಫ್ರಾಮ್ ಯು, ಐ ವಾಂಟ್ ಜಸ್ಟಿಸ್ ಫ್ರಾಮ್ ಯು, ನಿಮ್ಮಿಂದ ನನಗೆ ನ್ಯಾಯ ಸಿಗಬೇಕು, ನಿಮ್ಮಿಂದ ನನಗೆ ನ್ಯಾಯ ದೊರೀಬೇಕಂತ ನಾನು ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಯಾರು ಹೇಳ್ತಾನ್ರಿ, ದೇವದತ್ತ ಹೇಳ್ತಿದ್ದಾನೆ. ದೆನ್ ಕಿಂಗ್ ಸ್ಮೈಲಿಂಗ್, ಬಿ ಕಾಮ್, ಸ್ವಲ್ಪ ಮುಗುಳ್ನಗೆ ನನ್ನ ಕೇಳ್ತಾನೆ, ಬಿ ಕಾಮ್, ಶಾಂತನಾಗಿರು ದೇವದತ್ತ. ಬಿ ಕಾಮ್ ದೇವದತ್ತ, ಹ್ಯಾಸ್ ಸಿದ್ಧಾರ್ಥ ಟೇಕನ್ ಯುವರ್ ಸ್ವಾನ್ ಫ್ರಮ್ ಯು? Yes, Siddhartha taken your swan from you. Yes, has Siddhartha taken from your swan? Yes, from you. ಅಂತ ಏನು ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ ಏನಂತ, ಸಿದ್ಧಾರ್ಥ ನಿನ್ನ ಬಳಿ ಇರ್ತಕ್ಕಂಥ ಆ ಹಂಸ ಪಕ್ಷಿನ ಪಡೆದುಕೊಂಡಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾನೆ. ದೇವದತ್ತ, ಎಸ್ he replied that, yes sir, he has, ಹೌದು ಅವನು ತೆಗೆದುಕೊಂಡಿದ್ದಾನೆ. ಐ ಶಾಟ್ ಇಟ್ ಅಂಡ್ ಇಟ್ ಫೆಲ್ ಆನ್ ದ ಗ್ರೌಂಡ್, ಐ ಶಾಟ್ ಇಟ್, ಅವ ಹೇಳ್ತಾನೆ ಏನಂತ, ಆ ಹಂಸ ಪಕ್ಷಿಗೆ ಗುರಿಯಿಟ್ಟು ನಾನು ಹೊಡೆದಿದ್ದೇನೆ. ಅಂಡ್ ಇಟ್ ಫೆಲ್ ಆನ್ ದ ಗ್ರೌಂಡ್, ಅದು ಅಲ್ಲಿ ಗ್ರೌಂಡ್ನಲ್ಲಿ ಬಿದ್ದಿತ್ತು. ನಿಯರ್ ದ ಪ್ರಿನ್ಸ್, ಸಿದ್ಧಾರ್ಥನ ಹತ್ತಿರ. ಹಿ ಪಿಕ್ಡ್ ಇಟ್ ಅಪ್ ಅಂಡ್ ಸೆಡ್ ಯು ವುಡಂಟ್ ಗಿವ್ ಇಟ್ ಟು ಮೀ. ಹಿ ಪಿಕ್ಡ್ ಇಟ್ ಅಪ್, ನಾನು ಆ ಘಾಸಿಗೊಳಿಸಿರ್ತಕ್ಕಂಥ ಹಂಸ ಪಕ್ಷಿಯನ್ನು ಅವನು ಏನು ಮಾಡಿದ್ದಾನೆ, ತೆಗೆದುಕೊಂಡಿದ್ದಾನೆ. ಆ್ಯಂಡ್ ಹಿ ವುಡಂಟ್ ಗಿವ್ ಇಟ್ ಟು ಮೀ, ಅವನು ನನಗೆ ಆ ಪಕ್ಷಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ ಅವನು. ದೆನ್ ಕಿಂಗ್, ದಟ್ಸ್ ವೆರಿ ನಾಟಿ ಆಫ್ ಸಿದ್ಧಾರ್ಥ, ಅವನು ಬಹಳ ಸೇರಿದ್ದಾನೆ, ತುಂಟನಿದ್ದಾನೆ ಸಿದ್ಧಾರ್ಥ. ಟು ದ ಗಾಡ್, ಸೇವಕನಿಗೆ ಹೇಳ್ತಾನೆ, ಗೋ ಅಂಡ್ ಕಾಲ್ ಹಿಮ್. The God bows and goes out.
ಸಿದ್ಧಾರ್ಥ ಕರೆದುಕೊಂಡು ಬಾ ಅಂತ ಏನು ಮಾಡ್ತಾನೆ, ರಾಜ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿದ ತಕ್ಷಣ ಅವನೇನಾಗ್ತಾನೆ, ಅಲ್ಲಿಂದ ನಮಸ್ಕರಿಸಿ ಹೋಗ್ತಾನೆ. ಥರ್ಡ್ ಮಿನಿಸ್ಟರ್ಸ್ ಸಾಫ್ಟ್ಲಿ ಟು ದ ಫೋರ್ತ್ ಮಿನಿಸ್ಟರ್ಸ್. ಇವರಿಬ್ರು ಏನು ಮಾಡ್ತಿರ್ತಾರಲ್ಲೇ, ಡಿಸ್ಕಷನ್ ಮಾಡ್ತಿರ್ತಾರೆ, ಸೌಮ್ಯವಾಗಿ ಹಾಗೆ ಕೇಳದಿರೋ ಹಾಗೆ. ಥರ್ಡ್ ಮಿನಿಸ್ಟರ್ಸ್ ಆ್ಯಂಡ್ ಫೋರ್ತ್ ಮಿನಿಸ್ಟರ್ಸ್. ದ ಪ್ರಿನ್ಸ್ ಈಸ್ ಗುಡ್ ಲ್ಯಾಡ್. ಲ್ಯಾಡ್ ಅದರಲ್ಲೇ ಬಾಯ್ ಅಂತ ಕರಿಬೋದಲ್ಲ. ದ ಪ್ರಿನ್ಸ್ ಈಸ್ ಎ ಗುಡ್ ಲ್ಯಾಡ್. ಸಿದ್ಧಾರ್ಥ ಹೇಳಿದ್ದಾನೆ, ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ ಅವನು. ಹಿ ಕಾಂಟ್ ಡೂ ಅ ಥಿಂಗ್ ದಟ್ಸ್ ಅ ರಾಂಗ್. ಹಿ ಕಾಂಟ್ ಡೂ ಥಿಂಗ್ ದಟ್ಸ್ ಅ ರಾಂಗ್. ಸಿದ್ಧಾರ್ಥ ಅವನು ಎಂದಿಗೂ ತಪ್ಪು ಮಾಡೋದಿಲ್ಲ. ಅವನಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಗಳಿದ್ದಾವೆ. ಅವನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಥರ್ಡ್ ಮಿನಿಸ್ಟರ್ಸ್ ಆ್ಯಂಡ್ ಫೋರ್ತ್ ಮಿನಿಸ್ಟರ್ಸ್ ಇಬ್ಬರು ಏನು ಮಾಡ್ತಿರ್ತಾರೆ, ಅಲ್ಲಿ ಗುಣಗ್ತಿರ್ತಾರೆ, ಮಾತನಾಡ್ತಿರ್ತಾರೆ. ದ ಫೋರ್ತ್ ಮಿನಿಸ್ಟರ್ಸ್, ಐ ಅಗ್ರಿ ವಿತ್ ಯು. ಎಸ್, ನೀನು ಹೇಳೋದೇನದ ನಿಜ ಅದು. ಎಸ್, ಹಿ ಡಿಡಂಟ್ ಮೇಕ್ ಅ ರಾಂಗ್. ಮಾಡೋದಿಲ್ಲ ಅವನು ಹಾಗೆ. ದ ಗಾಡ್ ಎಂಟರ್ಸ್ ವಿತ್ ಪ್ರಿನ್ಸ್ ಸಿದ್ಧಾರ್ಥ. ಏನಾಗ್ತದಲ್ಲೇ, ದ ಗಾಡ್ ಎಂಟರ್ಸ್ ವಿತ್ ಪ್ರಿನ್ಸ್ ಸಿದ್ಧಾರ್ಥ. ಸೇವಕ ಯಾರ ಜೊತೆಗೆ ಬರ್ತಾನೆ, ಇಲ್ಲ ಸಿದ್ಧಾರ್ಥನ ಜೊತೆಗೆ ಬರ್ತಾನೆ. ಹೂ ಹ್ಯಾಸ್ ಅ ವೈಟ್ ಸ್ವಾನ್ ಇನ್ ಹೀಸ್ ಆರ್ಮ್ಸ್. ಹೂ ಹ್ಯಾಸ್ ಅ ವೈಟ್ ಸ್ವಾನ್ ಇನ್ ಹೀಸ್ ಆರ್ಮ್ಸ್. ಸಿದ್ಧಾರ್ಥ ಗೋಸ್ ಟು ದ ಕಿಂಗ್. ಸಿದ್ಧಾರ್ಥ ತನ್ನ ಕೈಯಲ್ಲಿ ಏನಿಟ್ಟು ಇಟ್ಕೊಂಡಿರ್ತಾನೆ, ಹಿಡ್ಕೊಂಡು ಆ ಹಂಸ ಪಕ್ಷಿಯನ್ನು ಹಿಡಿದುಕೊಂಡು ಬಂದು ಏನು ಮಾಡ್ತಾನೆ, ರಾಜನಿಗೆ ತಲೆಬಾಗಿ ನಮಸ್ಕರಿಸ್ತಾನೆ. ಕಿಂಗ್ ಸಿದ್ಧಾರ್ಥ್, ದೇವದತ್ತ ಸೇಸ್ ದಟ್ ಯು ಹ್ಯಾವ್ ಟೇಕನ್ ಹಿಸ್ ಸ್ವಾನ್. ಯು ಹ್ಯಾವ್ ಟೇಕನ್ ಹಿಸ್ ಸ್ವಾನ್ ಹೇಳ್ತಾನೆ. ರಾಜ ಏನಂತ, ಸಿದ್ಧಾರ್ಥ, ದೇವದತ್ತ ಹೇಳ್ತಿದ್ದಾನೆ, ದೇವದತ್ತನ ಹಂಸ ಪಕ್ಷಿಯನ್ನ ನೀನು ತೆಗೆದುಕೊಂಡಿದ್ದೀಯಾ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಎಸ್, ಈಸ್ ದ್ಯಾಟ್ ದ ಸ್ವಾನ್ ವಿಚ್ ಯು ಟುಕ್ ಫ್ರಮ್ ಹಿಮ್? ಈಸ್ ದ್ಯಾಟ್ ದ ಸ್ವಾನ್ ವಿಚ್ ಯು ಟುಕ್ ಫ್ರಮ್ ಹಿಮ್? ಅವನಿಂದ ನಾನು ಪಡೆದುಕೊಂಡಿದ್ದೇನೆ. ಈಸ್ ದ್ಯಾಟ್ ದ ಸ್ವಾನ್ ವಿಚ್ ಯು ಟುಕ್ ಫ್ರಮ್ ಹಿಮ್? ಸಿದ್ಧಾರ್ಥ್, ಯುವರ್ ಹೈನೆಸ್, ಇದು ನಿಮ್ಮ ಶ್ರೇಷ್ಠತೆ. ದೇವದತ್ತ ಹ್ಯಾಸ್ ಕಂಪ್ಲೇನ್ ಅಬೌಟ್ ದಿಸ್ ಸ್ವಾನ್. ಸಿದ್ಧಾರ್ಥ ಹೇಳ್ತಾನೆ, ಹಾಗಾದರೆ ದೇವದತ್ತ ಇದರ ಬಗ್ಗೆ ದೂರನ್ನ ಕೊಡ್ಲಿಕ್ಕೆ ಬಂದಿದ್ದಾನ. ಬಟ್ ಇಟ್ ಈಸ್ ನಾಟ್ ಈಸ್ ಸ್ವಾನ್, ಇಟ್ಸ್ ಮೈನ್. ಬಟ್ ಇಟ್ ಈಸ್ ನಾಟ್ ಈಸ್ ಸ್ವಾನ್. ಅದು ಅವನದಲ್ಲ, ಅವನಿಗೆ ಸೇರಿದಪಟ್ಟದ್ದಲ್ಲ ಅದು. ಇಟ್ಸ್ ಮೈನ್, ಅದು ನಂದು ಅಂತ ಸಿದ್ಧಾರ್ಥ ಹೇಳ್ತಾನೆ. ದೇವದತ್ತ, ನೋ ಯುವರ್ ಹೈನೆಸ್, ಅದು ನಿಮ್ಮ ಶ್ರೇಷ್ಠತೆ. ಇಟ್ ಈಸ್ ನಾಟ್ ಹಿಸ್. ಇಟ್ ಈಸ್ ನಾಟ್ ಹಿಸ್, ಅದು ಅವನದಲ್ಲ. ಇಟ್ ಈಸ್ ಮೈನ್, ಅದು ನನಗೆ ಸೇರಿದ್ದು. ಐ ಶಾಟ್ ಇಟ್ ವಿತ್ ಆನ್ ಆರೋ. ಆರೋ ಮೀನ್ಸ್ ನಾನು ಬಾಣಗಳಿಂದ ಅದಕ್ಕೆ ಗುರಿಟ್ಟು ಹೊಡೆದೆ. ಐ ಶಾಟ್ ವಿತ್ ಆನ್ ಆರೋ. ಸಿದ್ಧಾರ್ಥ ಈಸ್ ಟೆಲ್ಲಿಂಗ್ ಅ ಲೈ. ಸಿದ್ಧಾರ್ಥ ಈಸ್ ಟೆಲ್ಲಿಂಗ್ ಅ ಲೈ. ಎಸ್, he said the wrong notions. ಅವನು ತಪ್ಪು ಹೇಳ್ತಿದ್ದಾನೆ, ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಇಲ್ಲಿ ದೇವದತ್ತ ವಾದಿಸ್ತಾನೆ. ಕಿಂಗ್, ಎಸ್, ಬಿ ಕಾಮ್ ದೇವದತ್ತ, ಸ್ವಲ್ಪ ನೀನು ಶಾಂತನಾಗಿರು, ನಾನೆಲ್ಲರನ್ನ ಕುಲಂಕುಷವಾಗಿ ನಾನು ವಿಚಾರ ಮಾಡ್ತೀನಲ್ಲ ಅಂತ ಹೇಳ್ತಾನೆ ರಾಜ. ಯು ಸೇ ದ್ಯಾಟ್ ದ ಸ್ವಾನ್ ಈಸ್ ಯುವರ್ಸ್ because you shot it. Is that right? ರಾಜ ಕೇಳ್ತಾನೆ. You said that the swan is yours. ನೀನು ಹೇಳ್ತಿದ್ದೀಯ ಹಂಸ ಪಕ್ಷಿ ನಿಂದು ಅಂತ. Because you shot it. ಹೌದಾ, ಆ ಪಕ್ಷಿಗೆ ನೀನು ಹೊಡೆದಿದ್ದೀಯ? Is that right? ಸರಿ ಇದೆಯಾ? ದೇವದತ್ತ ಹೇಳ್ತಾನೆ, yes, that's quite right. ನಿಜವಾಗ್ಲೂ ಕರೆಕ್ಟ್ ಅದ, ನಾನೇ ಹೊಡೆದಿದ್ದು ಅಂತ ಹೇಳ್ತಾನೆ. ಕಿಂಗ್, ವಾಟ್ ಡು ಯು ಸೇ? ಸಿದ್ಧಾರ್ಥ್, ಸಿದ್ಧಾರ್ಥನಿಗೆ ಪ್ರಶ್ನೆ ಮಾಡ್ತಾನೆ. ದ ಕಿಂಗ್ ಕ್ವಶನ್ ಟು ದಿ ಸಿದ್ಧಾರ್ಥ್, ವಾಟ್ ಡು ಯು ಸೇ? ಹಾಗಾದ್ರೆ ನೀನೇನು ಹೇಳ್ತೀಯ? ವೈ ಡು ಯು ಸೇ ದ್ಯಾಟ್ ದ ಸ್ವಾನ್ ಈಸ್ ಯುವರ್ಸ್? ವೈ ಡು ಯು ಸೇ ದ್ಯಾಟ್ ದ ಸ್ವಾನ್ ಈಸ್ ಯುವರ್ಸ್? ನಿನ್ನಂತ ಯಾಕೆ ಹೇಳ್ತಿದ್ದೀಯ? ಸಿದ್ಧಾರ್ಥ್, ಯುವರ್ ಮೆಜೆಸ್ಟಿ, ನಿಮ್ಮ
ಹೇಳಿದ ಇಲ್ಲಿ ನಿಮ್ಮ ಒಂದು ಗೌರವ, ಮೆಜೆಸ್ಟಿ ಅಂದರೆ ಗೌರವವನ್ನು ಸೂಚಿಸೋದು, ಅಥವಾ ಇಲ್ಲಿ ಅವರ ಒಂದು ಅಧಿಕಾರ ಅಂತ ಹೇಳ್ಬೋದು. ದೇವದತ್ತ ಶಾಟ್ ದಿಸ್ ವ್ಯಾನ್ ಬಟ್ ಓಕೆ, ದೇವದತ್ತ ಏನು ಮಾಡಿದ್ದಾನೆ, ಆ ಪಕ್ಷಿಗೆ ಹೊಡೆದಿದ್ದಾನೆ. ಎಸ್, ದೇವದತ್ತ ಶಾಟ್ ದಿಸ್ ವ್ಯಾನ್ ಬಟ್ ಸಿದ್ಧಾರ್ಥ ಟೋಲ್ಡ್ ಬಟ್ ಐ ಸೇವ್ಡ್ ದಿಸ್ ಲೈಫ್, ದಟ್ಸ್ ವೈ ಇಟ್ಸ್ ಮೈನ್. ಆ ಪಕ್ಷಿಯ ಪ್ರಾಣವನ್ನು ನಾನು ಉಳಿಸಿದ್ದೇನೆ, ಸೊ ದ್ಯಾಟ್ಸ್ ವೈ ಇಟ್ಸ್ ಮೈನ್. ಅದು ನನಗೆ ಯಾಕೆ ಸೇರಬಾರದು ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ ಮಿನಿಸ್ಟರ್. ಹಿಯರ್ ಕೇಳಿ ಸ್ವಲ್ಪ. ಕಿಂಗ್ ಹೇಳ್ದ, ಲಿಸನ್ ಸಿದ್ಧಾರ್ಥ ಕೇಳು. ಎ ಕ್ಷತ್ರಿಯ ಕೆನಾಟ್ ಗಿವ್ ಅಪ್ ವಾಟ್ ಹಿ ಹ್ಯಾಡ್ ಶಾಟ್. ಹೇಳ್ತಾನೆ, ಎ ಕ್ಷತ್ರಿಯ ಕೆನಾಟ್ ಗಿವ್ ಅಪ್ ವಾಟ್ ಹಿ ಹ್ಯಾಸ್ ಅ ಶಾಟ್. ಒಬ್ಬ ಕ್ಷತ್ರಿಯನಾಗಿರ್ತಕ್ಕಂಥವನ ಧರ್ಮ ಏನಂದ್ರೆ, ಯಾವ ಪಕ್ಷಿ ಅಥವಾ ಪ್ರಾಣಿಗೆ ಅವನು ಹೊಡೆದಿದ್ದಾನೋ, ಹಿ ಹ್ಯಾಸ್ ಶಾಟ್ ಇಟ್, ಕೆನಾಟ್ ಗಿವ್ ಅಪ್, ಅದು ಅವನಿಗೆ ಸೇರಲ್ಪಡ್ತದ ಅಂತ ಹೇಳ್ತಾನೆ. ಡೂ ಯು ಅಗ್ರಿ ವಿತ್ ಮೀ? ಈ ಮಾತಿಗೆ ನನ್ನ ಜೊತೆಗೆ ಅಗ್ರಿ ಇದೆ ಏನು ಅಂತ ಪ್ರಶ್ನೆ ಮಾಡ್ತಾನೆ ಸಿದ್ಧಾರ್ಥ್. ಎಸ್, ಐ ಡೂ ಸರ್. ಓಕೆ, ಸರಿ. ಬಟ್ ಅ ಕ್ಷತ್ರಿಯ ಕೆನಾಟ್ ಗಿವ್ ಅಪ್ ಸಪ್ಲಿಯಂಟ್ ಐದರ್. ಪ್ರಾಣ ತೆಗೆಯೋದಲ್ಲ, ಪ್ರಾಣ ಉಳಿಸೋದು ಒಬ್ಬ ಕ್ಷತ್ರಿಯನ ಧರ್ಮ ಅಲ್ಲ. ಶರಣಾಗತನಾದವ್ರನ್ನ ಏನು ಮಾಡೋದ್ರಿ, ಅವರನ್ನು ಕಾಪಾಡೋದು, ಅದು ಅವರ ಧರ್ಮ ಅಲ್ಲೇನೋ ಅಂತ ಪ್ರಶ್ನೆ ಮಾಡ್ತಾನೆ. ದಿಸ್ ವ್ಯಾನ್ ಕೇಮ್ ಟು ಮೀ ಫಾರ್ ಪ್ರೊಟೆಕ್ಷನ್. ನನ್ನ ಹತ್ರ ಬಂದದ್ದು ರಕ್ಷಣೆಗಾಗಿ. ಎಸ್, ಯಾರು ನಮ್ಮಲ್ಲಿ ರಕ್ಷಣೆಗಾಗಿ ಬರ್ತಾರೋ ಅವರನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕ್ಷತ್ರಿಯನ ಧರ್ಮ. ಎಸ್, ಐ ಕಾಂಟ್ ಗಿವ್ ಇಟ್ ಅಪ್. ನಾನು ಕೊಡ್ಲಿಕ್ಕೆ ಆಗೋದಿಲ್ಲ, ಆ ಹಂಸ ಪಕ್ಷಿ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಐ ಪ್ರೊಟೆಕ್ಟ್ ಇಟ್. ಆ ಪಕ್ಷಿಯನ್ನು ನಾನು ಏನು ಮಾಡಿದ್ದೇನೆ, ಸೇವ್ ಮಾಡಿದ್ದೇನೆ. ಸೊ ಐ ಕ್ಯಾನಾಟ್ ಗಿವ್ ಅಪ್, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ ಅವನು. ಎಸ್, ದೇವದತ್ತ, ಯುವರ್ ಹೈನೆಸ್, ದಿಸ್ ಈಸ್ ಇನ್ಜಸ್ಟಿಸ್. ಇದು ಅನ್ಯಾಯ ಅದ ಅಂತ ದೇವದತ್ತ ಏನು ಮಾಡ್ತಾನೆ ಹೇಳಲಿಕ್ಕತ್ತಾನ. ಎಸ್, ಇಟ್ ಈಸ್ ಅ ಇನ್ಜಸ್ಟಿಸ್. ಐ ಶಾಟ್ ದ ಸ್ವಾನ್. ಆ ಪಕ್ಷಿಯನ್ನು ನಾನು ಹೊಡೆದಿದ್ದೇನೆ, ಸೊ ಇಟ್ಸ್ ಮೈನ್, ಅದು ನನಗೆ ಸೇರಿದ್ದು, ಇಟ್ಸ್ ನಾಟ್ ಯು. ಕಿಂಗ್, ವೆಲ್ ಬಾಯ್ಸ್, ಉತ್ತಮ. ಐ ಆಮ್ ಪಜಲ್. ಎಸ್, ಐ ಆಮ್ ಇನ್ ಅ ಪಜಲ್. ನಾನು ಗೊಂದಲಕ್ಕೆ ಒಳಗಾಗಿದ್ದೀನಿ, ಸ್ವಲ್ಪ ವೇಟ್ ಮಾಡ್ರಪ್ಪ ನೀವು. ಇಟ್ಸ್ ಅ ಸ್ಟ್ರೇಂಜ್ ಕೇಸ್. ಇದೊಂದು ಬಗೆಹರಿಸಲಾರ್ದು, ಒಂದು ಅಪರಿಚಿತ ದೂರದ, ವೇಟ್ ಮಾಡಿ ಅಂತ ಹೇಳ್ತೀನಿ. ಐ ಡೋಂಟ್ ನೋ ಹೌ ಟು ಡಿಸೈಡ್. ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಹೇಗೆ ನ್ಯಾಯವನ್ನು ಒದಗಿಸಬೇಕು. ಎಸ್, ಹೌ ಟು ಡಿಸೈಡ್ ಇಟ್ ಟು ದಿ ಚೀಫ್ ಮಿನಿಸ್ಟರ್ಸ್. ಕ್ಯಾನ್ ಯು ಹೆಲ್ಪ್ ಮೀ? ಅಷ್ಟರಲ್ಲಿ ಚೀಫ್ ಮಿನಿಸ್ಟರ್ ಬರ್ತಾರೆ. ಕ್ಯಾನ್ ಯು ಹೆಲ್ಪ್ ಮೀ? ನನ್ನಿಂದ ಏನಾದರೂ ಸಹಾಯ ಬೇಕಾ? ಚೀಫ್ ಮಿನಿಸ್ಟರ್, ಐ ವಿಲ್ ಟ್ರೈ ಯುವರ್ ಹೈನೆಸ್. ಕ್ಯಾನ್ ಯು ಹೆಲ್ಪ್ ಮೀ? ಇಲ್ಲ, ರಾಜ ಕೇಳ್ತಿದ್ದಾನೆ ಚೀಫ್ ಮಿನಿಸ್ಟರ್ಗೆ ಏನಂತ, ಕ್ಯಾನ್ ಯು ಹೆಲ್ಪ್ ಮೀ, ನನಗೆ ನೀನು ಸಹಾಯ ಮಾಡ್ತೀಯಾ ಅಂತ ಚೀಫ್ ಮಿನಿಸ್ಟರ್ ಕೇಳ್ತಾನೆ. ಚೀಫ್ ಮಿನಿಸ್ಟರ್, ಎಸ್, ಐ ವಿಲ್ ಟ್ರೈ, ನಾನು ಪ್ರಯತ್ನ ಮಾಡ್ತೀನಿ. ಯುವರ್ ಹೈನೆಸ್, ನೀವು ಹೇಗೆ ಹೇಳ್ತೀರೋ ಹಾಗೆ ನಾನು ಹೇಳ್ತೀನಿ. ಎಸ್, ಐ ಟ್ರೈ ಇಟ್. ನಾನು ಜಸ್ಟಿಸ್ ಕೊಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಎಸ್, ಕಿಂಗ್, ವೆರಿ ವೆಲ್, ದೆನ್ ಪ್ಲೀಸ್ ಗೋ, ನೀವು ಹೋಗಿ ಅಂತ ಹೇಳ್ತಾನೆ ಚೀಫ್ ಮಿನಿಸ್ಟರ್. ಪ್ರಿನ್ಸ್ ಸಿದ್ಧಾರ್ಥ and Prince Devadatta, please listen to me. Prince Devadatta says that the swan is his because he had shot it, and Prince Siddhartha says that it is yes, he is because he saved his life. Am I right? Yes. ಚೀಫ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾನೆ, ಅವರು ಇಬ್ಬರು ಮಧ್ಯೆ ಸಂಭಾಷಣೆಯನ್ನು ಏರ್ಪಡಿಸ್ತಾ ಇದ್ದಾನೆ. ಪ್ರಿನ್ಸ್ ಸಿದ್ಧಾರ್ಥ ಆ್ಯಂಡ್ ಪ್ರಿನ್ಸ್ ದೇವದತ್ತ, ಪ್ಲೀಸ್ ಲಿಸನ್ ಟು ಮೀ, ನಾನು ಹೇಳುವುದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಸಿದ್ಧಾರ್ಥಗೆ ಮತ್ತು ದೇವದತ್ತಗೆ ಹೇಳ್ತಿದ್ದಾರೆ. ಪ್ರಿನ್ಸ್ ದೇವದತ್ತ ಸೇಸ್, ಪ್ರಿನ್ಸ್
ದೇವದತ್ತ ಹೇಳ್ತಿದ್ದಾನೆ that the swan is his. ಆ ಸ್ವಾನ್ ಅವನಿಗೆ ಸೇರಿದ್ದು ಅಂತ ಹೇಳ್ತಿದ್ದಾನೆ. ಬಟ್ he had shot it. ಆ ಪಕ್ಷಿಯನ್ನು ಅವನು ಹೊಡೆದಿದ್ದಾನೆ, ಆ ಕಾರಣಕ್ಕಾಗಿ ಅವನೊಂದು ಅಂತ ಹೇಳ್ತಿದ್ದಾನೆ. ಅಂಡ್ ಪ್ರಿನ್ಸ್ ಸಿದ್ಧಾರ್ಥ ಹೇಳ್ತಿದ್ದಾನೆ that it is his. ಅವನಂತ ಅವನು ಹೇಳ್ತಿದ್ದಾನೆ ಬಿಕಾಸ್ he saved its life. ಆ ಪಕ್ಷಿಯ ಪ್ರಾಣವನ್ನು ಉಳಿಸಿದ್ದಾನೆ. ನಾನು ಹೇಳೋದು ನಿಜ ಇದೆಯಾ ಅಂತ ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾನೆ, ಆ ಇಬ್ಬರು ವ್ಯಕ್ತಿಗಳಿಗೆ ಪ್ರಶ್ನಿಸ್ತಿದ್ದಾನೆ. ಎಸ್ ಸಿದ್ಧಾರ್ಥ ಅಂಡ್ ದೇವದತ್ತ, ಎಸ್ ಯು ಆರ್ ರೈಟ್. ಸರಿ, ನೀವು ಹೇಳೋದೇನದ ಸರಿಯಾಗಿದೆ. ಸೊ ಕಂಟಿನ್ಯೂ the video classes. I conduct the next second part. ಮತ್ತೆ ನಾನು ಈ ವಿಡಿಯೋದ ಒಂದು ಸಂಪೂರ್ಣ ಸಮರಿಯನ್ನು ಎರಡನೇ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೀನಿ. ಸೊ ಇಲ್ಲಿವರೆಗೆ ಇರತಕ್ಕಂಥ ಈ ಕಂಟೆಂಟನ್ನು ನೀಟಾಗಿ ಮನನ ಮಾಡಿಕೊಳ್ಳಿ ಮತ್ತು ಅದರಲ್ಲಿರ್ತಕ್ಕಂಥ ಹೊಸ ಶಬ್ದಗಳನ್ನು ನೋಟ್ ಮಾಡಿಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.